ಹಲೋ ಫ್ರೆಂಡ್ಸ್, ಇವತ್ತಿನ ಲಂಚ್ ರೆಸಿಪಿ ವಿಶೇಷವಾಗಿ ಫಿಶ್ ಕರಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಫಿಶ್ ಕರಿ ಬಹಳ ಈಸಿ ಹಾಗೂ ಟೇಸ್ಟಿಯಾಗಿರುತ್ತೆ. ಹಾಗಾದ್ರೆ ಬನ್ನಿ ಈ ಫಿಶ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ 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 ಟು ಕುಕ್ ಟೇಸ್ಟಿ ವಿತ್ ಮೇರಿ. ಫಿಶ್ ಕರಿಗೆ ಮೊದಲು ನಾನಿಲ್ಲಿ ಒಂದು ಪ್ಯಾನ್ ಅಲ್ಲಿ 1/4 ಟೀ ಸ್ಪೂನ್ ಎಣ್ಣೆಯನ್ನು ಹಾಕೊಂಡು 3 ರಿಂದ 4 ಈರುಳ್ಳಿಯನ್ನು ಈ ರೀತಿಯಾಗಿ ದಪ್ಪವಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇದನ್ನ ನಾವು ಮಿಕ್ಸಿ ಹಾಕೊಳ್ತೀವಿ, ಹಾಗಾಗಿ ನೀವು ತುಂಬಾ ಸಣ್ಣದಾಗಿ ಮಾಡುವ ಅವಶ್ಯಕತೆ ಇಲ್ಲ. ಬೆಳ್ಳುಳ್ಳಿ 2 ಬೆಳ್ಳುಳ್ಳಿ ಇದನ್ನ ಈ ರೀತಿಯಾಗಿ ಬಿಡಿಸ್ಕೊಂಡು ಅದನ್ನು ಕೂಡ ಈರುಳ್ಳಿಯೊಟ್ಟಿಗೆ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾವಿಲ್ಲಿ ತೆಂಗಿನಕಾಯಿನ ಕಟ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫಿಶ್ ಕರಿಗೆ ತೆಂಗಿನಕಾಯಿನ ಜಾಸ್ತಿ ಹಾಕುವ ಅವಶ್ಯಕತೆ ಇಲ್ಲ. ಒಂದು ಚಿಕ್ಕ ಕಪ್ನಲ್ಲಿ 1 ಕಪ್ ಹಾಕಿದ್ರೆ ಸಾಕು. ಹಾಗಾಗಿ ನಾನು ನೋಡಿ ಈ ಚಿಕ್ಕ ಕಪ್ನಲ್ಲಿ 1 ಕಪ್ ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. 1 ಚಿಕ್ಕ ಕಪ್ ತೆಂಗಿನಕಾಯಿ ನೀವು ತುರಿದು ಕೂಡ ಹಾಕೊಳ್ಬಹುದು, ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೊಳ್ಬಹುದು. ತೆಂಗಿನಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಜಸ್ಟ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು. ನಾವಿದನ್ನ ಮಿಕ್ಸಿ ಹಾಕೊಳ್ಬಹುದು. ಕೊತ್ತಂಬರಿ ಸ್ವಲ್ಪ, ಕೊತ್ತಂಬರಿನ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬಹುದು. ಕೊತ್ತಂಬರಿಯನ್ನು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇಷ್ಟೇ, ಒಂದು 5 ನಿಮಿಷ ನೀವು ಫ್ರೈ ಮಾಡಿದ್ರೆ ಸಾಕು. ಇದನ್ನ ನಾವು ಆರಿದ ಮೇಲೆ ಇದನ್ನ ಮಿಕ್ಸಿ ಹಾಕೊಳ್ಬಹುದು. ಅಷ್ಟರಲ್ಲಿ ಸ್ವಲ್ಪ ನೀರಿನಲ್ಲಿ ನಾನು ಹುಣಸೆ ಹಣ್ಣನ್ನ ನೆನೆಸಿಟ್ಕೊಳ್ತಾ ಇದ್ದೀನಿ. ಫಿಶ್ ಕರಿಗೆ ಮೇನ್ ಹುಣಸೆ ಹಣ್ಣು. ಸೊ ಇದನ್ನ ನಾವು ಸಾರು ಮಾಡೋದಕ್ಕಿಂತ ಮುಂಚೆ ನೆನೆಸಿಟ್ಕೊಂಡ್ರೆ ನಮಗೆ ಕಿವುಚ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇದು ಚೆನ್ನಾಗಿ ಆರಿದೆ. ಈಗ ಇದನ್ನ ನಾವು ಒಂದು ಪ್ಲೇಟ್ನಲ್ಲಿ ಹಾಕೊಳ್ಳೋಣ. ಅದೇ ಪ್ಯಾನ್ಗೆ 1/2 ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ ಟೊಮೆಟೊವನ್ನ ನಾನು ಈ ರೀತಿಯಾಗಿ ನೋಡಿ ದಪ್ಪವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇದನ್ನೆಲ್ಲ ನಾವು ಮಿಕ್ಸಿ ಹಾಕೋದ್ರಿಂದ ಸಣ್ಣದಾಗಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಟೊಮೆಟೊನ ಕೂಡ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಫ್ರೈ ಆಗೋಷ್ಟರಲ್ಲಿ ನಾವು ಇದನ್ನ ಮಿಕ್ಸಿ ಹಾಕೋಬಿಡೋಣ. ಆಗ ತನಕ ನಾವು ಕಾಯ್ಕೊಂಡು ಕೂತ್ಕೊಂಡ್ರೆ ಅಡಿಗೆ ಲೇಟ್ ಆಗುತ್ತೆ. ಹಾಗಾಗಿ ಒಂದು ಸ್ಟವ್ ಮೇಲೆ ಇರೋಷ್ಟರಲ್ಲಿ ನಾವು ಇನ್ನೊಂದು ಪ್ರೊಸೀಜರ್ನ ಮಾಡ್ಕೊಳ್ತಾ ಹೋದ್ರೆ ಅಡಿಗೆ ಬೇಗ ಆಗುತ್ತೆ. ಇದನ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ನಾವು ಮಿಕ್ಸಿ ಹಾಕೊಳ್ಳೋಣ. ಮಿಕ್ಸಿ ಜಾರಿಗೆ ಫ್ರೈ ಮಾಡಿದ ಎಲ್ಲ ಪದಾರ್ಥಗಳನ್ನ ಹಾಕೊಳ್ಳಿ. ಅರಿಶಿನ ಪೌಡರ್ 1/2 ಟೀ ಸ್ಪೂನ್, ಸಾಂಬಾರ್ ಪೌಡರ್ 2 ಟೀ ಸ್ಪೂನ್. ಫ್ರೆಂಡ್ಸ್, ಸಾಂಬಾರ್ ಪುಡಿ ಇಲ್ಲದೆ ಇರೋರು ಪರವಾಗಿಲ್ಲ, ಮೆಣಸಿನಕಾಯಿ ಪೌಡರ್ ಹಾಗೂ ಧನಿಯಾ ಪೌಡರ್ ಇದೆರಡನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಇದು ಫಿಶ್ ಕರಿ ಮಸಾಲ. ಇಟ್ ಈಸ್ ಟೋಟಲಿ ಆಪ್ಷನಲ್. ಇದ್ರೆ ನೀವು ಯೂಸ್ ಮಾಡ್ಕೊಳ್ಳಿ. ಒಂದು ರೀತಿಯಾದ ಸ್ಪೆಷಲ್ ಆದ ಒಂದು ಟೇಸ್ಟ್ ಅನ್ನ ಕೊಡುತ್ತೆ. ಹಾಗಾಗಿ ನಾನು ಇದನ್ನ ಫಿಶ್ ಕರಿ ಮಾಡಿದಾಗೆಲ್ಲ ಖಂಡಿತವಾಗಿಯೂ ನಾನು ಫಿಶ್ ಕರಿ ಮಸಾಲಾನ ಯೂಸ್ ಮಾಡ್ತೀನಿ. ಬಟ್ ಇಟ್ ಈಸ್ ನಾಟ್ ಕಂಪಲ್ಸರಿ. ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಇದನ್ನ ನೀವು ಸ್ಕಿಪ್ ಮಾಡ್ಕೊಳ್ಬಹುದು. ಇದೆಲ್ಲವನ್ನ ಹಾಕಿ ನಾನು ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು. ನುಣ್ಣಗೆ ರುಬ್ಕೊಳ್ಳುವಾಗ ಮಾತ್ರ ಸಾರು ಚೆನ್ನಾಗಿ ಬರುತ್ತೆ. ತರತರಿಯಾಗಿ ರುಬ್ಕೊಳ್ಬೇಡಿ. ಈಗ ಒಂದು ದಪ್ಪ ಬೇಯಿಸಿರುವಂತ ಪಾತ್ರೆನ ತಗೊಳ್ಳಿ. ಫಿಶ್ ಕರಿಗೆ ಯಾವಾಗಲೂ ದಪ್ಪ ಬೇಯಿಸಿರುವಂತ ಪಾತ್ರೆ ಅಥವಾ ಮಡಿಕೆ ಈ ರೀತಿಯಾಗಿ ನೀವು ಯೂಸ್ ಮಾಡ್ಕೊಳ್ಬಹುದು. ಪಾತ್ರೆಗೆ 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಈರುಳ್ಳಿ, ಒಂದು ಚಿಕ್ಕ ಈರುಳ್ಳಿಯನ್ನ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈ ಫಿಶ್ ಕರಿಗೆ ಹಾಕುವಂತ ಇಂಗ್ರೀಡಿಯೆಂಟ್ಸ್ ತುಂಬಾ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್. ಮನೇಲಿ ಇರೋದನ್ನ ಯೂಸ್ ಮಾಡಿ ನಾವು ಫಿಶ್ ಕರಿ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು. ಮೆಂತ್ಯ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ. ಮೆಂತ್ಯ ಸೊಪ್ಪು ಪ್ರತಿಯೊಂದು ನಾನ್ ವೆಜ್ ಸಾರಿಗೆ ಹಾಕಿದ್ರು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಮೆಂತ್ಯ ಸೊಪ್ಪನ್ನ ನಾನ್ ವೆಜ್ ಕರಿಗಳಿಗೆ ಹಾಕಿ. ಕೆಲವೊಬ್ರು ಮೀನ್ ಸಾರಿಗೆ ಮೆಂತ್ಯ ಕಾಳನ್ನ ಹಾಕ್ತಾರೆ. ನನಗದು ಅಷ್ಟಾಗಿ ಇಷ್ಟ ಆಗಲ್ಲ. ಯಾಕಂದ್ರೆ ಅದು ಸಾರಿನಲ್ಲಿ ಕಾಳಾಗಿ ಸಿಗುತ್ತೆ. ಹಾಗಾಗಿ ನನಗೆ ಇಷ್ಟ ಆಗಲ್ಲ. ಹಾಗಾಗಿ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡ್ತೀನಿ. ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ. ನಾವು ಕೊತ್ತಂಬರಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ಈ ಸೊಪ್ಪೆಲ್ಲ ಫ್ರೈ ಆದಮೇಲೆ ನಾವು ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಆ ಮಸಾಲೆ ಸ್ಮೆಲ್ ಹೋಗೋ ತನಕ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು.
ನಾನ್ ವೆಜ್ ಸಾರುಗಳಿಗೆ ಈ ರೀತಿಯಾಗಿ ನಾವು ಮಸಾಲೆಗಳನ್ನ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಟೈಮ್ ಇರುವಾಗ ಹಾಗೂ ಸ್ಪೆಷಲ್ ಆಗಿ ಮಾಡಬೇಕು ಅನ್ನಿಸ್ದಾಗ ಈ ರೀತಿಯಾಗಿ ಈರುಳ್ಳಿ, ತೆಂಗಿನಕಾಯಿ ಏನೆಲ್ಲ ನೀವು ಹಾಕ್ತೀರಾ ಅದನ್ನೆಲ್ಲ ಫ್ರೈ ಮಾಡಿ ಸಾರು ಮಾಡಿ ನೋಡಿ. ನೀವು ಹಸಿಯಾಗಿ ಹಾಕಿ ಸಾರು ಮಾಡೋದಕ್ಕೂ ಫ್ರೈ ಮಾಡಿ ಹಾಕುವುದಕ್ಕೂ ಟೇಸ್ಟು ಡಿಫ್ರೆಂಟ್ ಇರುತ್ತೆ. ಇದನ್ನು ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿತದೆ. ಹಾಗಾಗಿ ಮಸಾಲೆನ ಸ್ವಲ್ಪ ನೀವು ಮಿಕ್ಸ್ ಮಾಡ್ತಾನೆ ಇರಿ. ಈಗ ಮಸಾಲೆಯನ್ನು ನಾವು ರುಬ್ಬಿಕೊಂಡ ಅದೇ ಮಿಕ್ಸಿ ಜಾರಿಗೆ ನಾವು ಫ್ರೈ ಮಾಡಿದ ಟೊಮೆಟೊನ ಹಾಕೊಳ್ಳೋಣ. ಮಸಾಲೆ ಫ್ರೈ ಆಗೋಷ್ಟರಲ್ಲಿ ನಾವು ಟೊಮೆಟೊನ ರುಬ್ಕೊಳ್ಳೋಣ. ಈಗ ರುಬ್ಬಿಟ್ಟುಕೊಂಡ ಟೊಮೆಟೊನ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ನ್ಯಾಚುರಲ್ ಆಗಿ ಕಲರ್ ಬಂದಿದೆ. ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದ ಮೇಲೆ ನೀರು ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಸಾರು ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕೊಳ್ಳಿ. ಫ್ರೆಂಡ್ಸ್, ಸಾರು ತುಂಬ ನೀರಾಗಿನೂ ಇರಬಾರ್ದು ಹಾಗೂ ಗಟ್ಟಿಗೂ ಇರಬಾರ್ದು, ಮೀಡಿಯಂ ಅದಕ್ಕೆ ಇರಬೇಕು ನೋಡಿ. ಯಾಕಂದರೆ ನಾವು ಹುಣಸೆಹಣ್ಣನ್ನ ನೆನೆಸಿಟ್ಟಿದ್ದೀವಿ, ಅದರದ್ದು ನೀರು ಕೂಡ ಹಾಕ್ತೀವಿ. ಹಾಗಾಗಿ ಆದಷ್ಟು ಸ್ವಲ್ಪ ಗಟ್ಟಿಗಿರಲಿ. ಬೇಕಾದರೆ ನೀವು ಮುಂದೆ ಬಿಸಿ ನೀರನ್ನ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬಹುದು. ನೋಡಿ, ವಿಡಿಯೋಲಿ ನೀವು ನೋಡ್ತಾ ಇರಬಹುದು ಯಾವ ಕನ್ಸಿಸ್ಟೆನ್ಸಿಲಿ ಇದೆ, ಆ ಕನ್ಸಿಸ್ಟೆನ್ಸಿಗೆ ಇದ್ರೆ ಸಾಕು. ಈ ಸಾರು ಚೆನ್ನಾಗಿ ಕುದಿಬೇಕು. ಕುದಿಯುವಾಗ ನಾವೇನೆಲ್ಲ ಮಸಾಲೆ ಹಾಕಿದೀವಲ್ಲ ಆ ಮಸಾಲೆ ಸ್ಮೆಲ್ಲೆಲ್ಲ ಅಂದರೆ ಹಸಿ ಸ್ಮೆಲ್ಲು ಹೋಗೋ ತನಕ ಇದನ್ನು ನಾವು ಮುಚ್ಚಳನ ಮುಚ್ಚಿ ಕುದಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಈ ರೀತಿಯಾಗಿ ಕುದಿಬೇಕು. ಕುದಿಯೋ ತನಕ ನಾವು ಮುಚ್ಚಳನ ಮುಚ್ಕೊಳ್ಳೋಣ. ಆಮೇಲೆ ನಾವು ಮುಚ್ಚಳನ ತೆಗ್ದು ಕುದಿಸೋಣ, ಆ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ. ಈಗ ಸಾರು ಕುದಿಯೋಷ್ಟರಲ್ಲಿ ನಾವು ಫಿಶ್ ಫ್ರೈಗೆ ರೆಡಿ ಮಾಡ್ಕೊಳ್ಳೋಣ. ಸಾರು ಚೆನ್ನಾಗಿ ಕುದೀತಾ ಇದೆ. ಈ ಕಡೆ ಫಿಶ್ ಫ್ರೈಗೂ ಕೂಡ ತವನ ರೆಡಿ ಮಾಡಿ ಎಣ್ಣೆನ ಹಾಕಾಯ್ತು. ಈಗ ಫಿಶ್ ಫ್ರೈಗೆ ಫಿಶ್ನ ಪ್ಯಾನ್ಗೆ ಇಳಿಸಾಯ್ತು. ಫ್ರೆಂಡ್ಸ್, ಫಿಶ್ ಫ್ರೈ ರೆಸಿಪಿ ಬೇಕಾದರೆ ನಾನು ಚಾನೆಲ್ಗೆ ಹೋಗಿ ಅಪ್ಲೋಡ್ ಮಾಡಿದ್ದೀನಿ. 2 ಟೈಪ್ಸ್ ಆಫ್ ಡಿಫ್ರೆಂಟ್ ಫಿಶ್ ಫ್ರೈನ ಅಪ್ಲೋಡ್ ಮಾಡಿದ್ದೀನಿ. ಬೇಕಾದರೆ ನೀವು ನನ್ನ ಚಾನೆಲ್ಗೆ ಹೋಗಿ ನೋಡ್ಕೊಳ್ಬೋದು. ಫಿಶ್ ಫ್ರೈನ ಆದಷ್ಟು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡೋದು ಒಳ್ಳೆಯದು. ಹೈ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಬೇಗ ಬೆಂದಂಗಿರುತ್ತೆ, ಅದರ ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ಮೀಡಿಯಂ ಫ್ಲೇಮ್ನಲ್ಲಿ ನೀವು ಫ್ರೈ ಮಾಡಿದ್ರೆ ಟೇಸ್ಟ್ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸಾರು ಚೆನ್ನಾಗಿ ಕುದೀತಾ ಇದೆ, ಹಸಿ ಸ್ಮೆಲ್ಲು ಕೂಡ ಹೋಗಿದೆ. ಈಗ ನಾವು ಫಿಶ್ನ ಹಾಕೊಳ್ಳೋಣ. ಫ್ರೆಂಡ್ಸ್, ಫಿಶ್ ಹಾಕಿ ನಾವು ಒಂದು 5 ನಿಮಿಷಗಳ ಕಾಲ ಮಾತ್ರನೇ ಸ್ಟವ್ ಆನ್ ಇರಬೇಕು, ಆಮೇಲೆ ಆಫ್ ಮಾಡಿಬಿಡ್ಬೇಕು. ತುಂಬಾ ನಾವು ಕುದಿಸಿದ್ರೆ ಫಿಶು ಒಡೆದೋಗುತ್ತೆ, ಒಂದು ಚಿಕ್ಕ ಚಿಕ್ಕ ತುಂಡುಗಳಾಗಿ ಸಾರಲ್ಲಿ ಒಡೆದೋಗುತ್ತೆ. ಹಾಗಾಗಿ ಫಿಶ್ ಹಾಕಿದ್ಮೇಲೆ ಒಂದು 5 ನಿಮಿಷಗಳ ಕಾಲ ಅಷ್ಟೇ ಕುದಿಸ್ಬೇಕು, ಆಮೇಲೆ ನಾವು ಸ್ಟವ್ ಆಫ್ ಮಾಡಿಬಿಡ್ಬೇಕು. ನೋಡಿ, ಫಿಶ್ ಫ್ರೈಗೆ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಇದನ್ನ ನೀವು ಟಿಪ್ಸ್ ಆಗಿ ಕೂಡ ತಗೊಳ್ಬಹುದು. ಫಿಶ್ನ ನೀವು ತೊಳೆದಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಗೂ ಸ್ವಲ್ಪ ಉಪ್ಪು ಹಾಕಿ ನೀವು ಮಿಕ್ಸ್ ಮಾಡಿ ಇಟ್ಬಿಟ್ರೆ ನೀವು ಸಾರು ಮಾಡುವಾಗ ಆ ಒಂದು ಫಿಶ್ ಸ್ಮೆಲ್ ಬರುತ್ತಲ್ಲ, ಆ ರೀತಿಯಾಗಿ ಬರೋದಿಲ್ಲ. ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಸಾರು. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ ಹಾಗೂ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಕೂಡ ರೆಸಿಪಿ ನೋಡೋರು ಮರಿಬೇಡಿ. ಈಗ ನೆನೆಸಿಟ್ಟುಕೊಂಡ ಹುಣಸೆಹಣ್ಣನ್ನ ಚೆನ್ನಾಗಿ ಕಿವುಚ್ಕೊಳ್ಳೋಣ. ಫ್ರೆಂಡ್ಸ್, ಫಿಶ್ ತಿನ್ನೋದ್ರಿಂದ ದೇಹಕ್ಕೆ ಬಹಳ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ವಿಟಮಿನ್ ಡಿ, ಇಟ್ ಈಸ್ ರಿಚ್ ಇನ್ ಕ್ಯಾಲ್ಸಿಯಂ, ಫಾಸ್ಫರಸ್, ಮಿನರಲ್ಸ್, ಅಯೋಡಿನ್, ಮೆಗ್ನೀಷಿಯಮ್ ಆ್ಯಂಡ್ ಪೊಟ್ಯಾಷಿಯಮ್. ಇಷ್ಟೆಲ್ಲ ಕಂಟೆಂಟ್ಸ್ ಇರೋ ಫಿಶ್ನ ನೀವು ವೇಟ್ ಲಾಸ್ ಇರೋರು ಕೂಡ ತಿನ್ಬೋದು. ಬಹಳ ಬಹಳ ಒಳ್ಳೆಯದು ದೇಹಕ್ಕೆ. ಈಗ ಕಿವುಚಿಕೊಂಡ ಹುಣಸೆಹಣ್ಣನ್ನ ನಾನು ಸಾರಿಗೆ ಹಾಕಿ ಇನ್ನು ಸ್ವಲ್ಪ ನೀರನ್ನು ಹಾಕಿ ಕಿವುಚ್ಕೋತೀನಿ.
ನೋಡಿ ಈಗ ಸಾರು ಕರೆಕ್ಟ್ ಆದ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಫಿಶ್ ಫ್ರೈ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಕೊನೆಯಲ್ಲಿ ಕೊತ್ತಂಬರಿಯನ್ನು ಸ್ವಲ್ಪ ಕಟ್ ಮಾಡಿ ಮೇಲೆ ಹಾಕೋತೀನಿ. ಬೇಸಿಗೆ ಕಾಲದಲ್ಲಿ ನಾವು ಆದಷ್ಟು ಈ ಸಮುದ್ರದ ಮೀನುಗಳನ್ನ ನಾವು ತಿನ್ನೋದಿಲ್ಲ. ಈ ರೀತಿಯಾದ ರಿವರ್ ಫಿಶ್ಗಳನ್ನ ನಾವು ತಿಂತೀವಿ, ಒಳ್ಳೆಯದು ಕೂಡ. ಬೇಸಿಗೆ ಕಾಲದಲ್ಲಿ ಸಮುದ್ರದ ಮೀನುಗಳನ್ನ ತಿಂದರೆ ಬೇರೆಯವ್ರದ್ದು ನಮಗೆ ಗೊತ್ತಿಲ್ಲ, ಬಟ್ ಸ್ಪೆಷಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಹಾಗಾಗಿ ನಾವು ಫಿಶ್ ಆಲ್ ಟೈಮ್ ಫೇವ್ರೆಟ್ ನಮಗೆ. ಹಾಗಾಗಿ ರಿವರ್ ಫಿಶ್ಗಳನ್ನ ನಾವು ಆಗಾಗ ತಿಂತಾ ಇರ್ತೀವಿ. ಇಷ್ಟೇ, 5 ನಿಮಿಷ ಆದಮೇಲೆ ಸ್ಟವ್ನ ಆಫ್ ಮಾಡಿಬಿಡಿ. ಫಿಶ್ಶು ಚೆನ್ನಾಗಿ ಬೆಂದಿರುತ್ತೆ. ನೀವು ಆಫ್ ಮಾಡಿದ ಮೇಲೂ ಕೂಡ ಆ ಸಾರಿನ ಬಿಸಿಯಲ್ಲೇ ಫಿಶ್ಶು ಬೆಂದೋಗುತ್ತೆ. ಹಾಗಾಗಿ ಫಿಶ್ ಹಾಕಿ ದಯವಿಟ್ಟು ತುಂಬ ಬೇಯಿಸಬೇಡಿ. ಫಿಶ್ ಫ್ರೈ ಕೂಡ ರೆಡಿ ಆಯಿತು. ಇನ್ನು ಮಕ್ಕಳು ಬೇಸಿಗೆಗೆ ಮಮ್ಮಿ ಕೂಲಾಗಿ ಏನಾದರೂ ಮಾಡಿಕೊಡು ಅಂತ ಹೇಳಿದ್ರು. ಸೊ ಮನೇಲಿ ಸ್ವಲ್ಪ ಫ್ರೂಟ್ಸ್ಗಳಿತ್ತು. ಫ್ರೂಟ್ ಸಾಲಡ್ ವಿತ್ ಐಸ್ ಕ್ರೀಮ್ನ ಮನೆಯಲ್ಲೇ ಯಾಕೆ ಮಾಡಬಾರ್ದು ಅಂತ ಹೇಳಿ ಫ್ರೂಟ್ಸ್ಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಇದ್ದಿದ್ದು ಗ್ರೇಪ್ಸ್, ಆ್ಯಪಲ್, ಬನಾನಾ ಈ ಫ್ರೂಟ್ಸ್ಗಳನ್ನ ಯೂಸ್ ಮಾಡಿ ನಾನು ಫ್ರೂಟ್ ಸಾಲಡ್ ಮಾಡಿಕೊಡ್ತಾ ಇದ್ದೀನಿ. ಹೊರಗಡೆ ಫ್ರೂಟ್ ಸಾಲಡ್ ವಿತ್ ಐಸ್ ಕ್ರೀಮ್ ತುಂಬ ಕಾಸ್ಟ್ಲಿ. ಹಾಗಾಗಿ ಮನೆಯಲ್ಲೇ ಇರೋ ಫ್ರೂಟ್ಸ್ಗಳನ್ನ ಯೂಸ್ ಮಾಡಿ ಐಸ್ ಕ್ರೀಮ್ನ ತರಿಸಿ ಅದ್ರ ಮೇಲೆ ಹಾಕಿದ್ರೆ ಫ್ರೂಟ್ ಸಾಲಡ್ ವಿತ್ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಎಲ್ಲ ಫ್ರೂಟ್ಸ್ಗಳನ್ನ ಕಟ್ ಮಾಡಿಕೊಂಡು ಈ ಫ್ರೂಟ್ಸೇ ಹಾಕಬೇಕು ಅಂತ ಇಲ್ಲ, ನಿಮ್ಮ ಹತ್ರ ಯಾವ ಫ್ರೂಟ್ಸ್ಗಳಿದೆ ಅದನ್ನೆಲ್ಲ ನೀವು ಹಾಕಿ ಕೂಡ ಫ್ರೂಟ್ ಸಾಲಡ್ ವಿತ್ ಐಸ್ ಕ್ರೀಮ್ ಮಾಡ್ಕೊಳ್ಬಹುದು. ಪೊಮೊಗ್ರಾನೇಟ್ ಹಾಕಿದ್ರೆ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಕಟ್ ಮಾಡಿದ ಫ್ರೂಟ್ಸ್ಗಳನ್ನ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿ ಸ್ವಲ್ಪ, ಒಣ ದ್ರಾಕ್ಷಿ ಸ್ವಲ್ಪ. ನನಗೆ ಈ ರೀತಿಯಾಗಿ ಫ್ರೂಟ್ ಸಾಲಡಲ್ಲಿ ನಟ್ಸ್ಗಳು ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಮಕ್ಕಳಿಗೆ ನಟ್ಸು ಕೂಡ ಒಳ್ಳೇದಲ್ವಾ. ಹಾಗಾಗಿ ನಾನು ಏನೆಲ್ಲ ನನ್ನ ಹತ್ರ ಡ್ರೈ ಫ್ರೂಟ್ಸ್ಗಳಿದೆಯೋ ಅದನ್ನೆಲ್ಲ ನಾನು ಫ್ರೂಟ್ ಸಾಲಡಲ್ಲಿ ಹಾಕ್ತೀನಿ. ಹನಿ ಕೂಡ ನೀವು 1-2 ಟೀ ಸ್ಪೂನ್ ಹನಿನ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬಹುದು. ಸೊ ಫ್ರೂಟ್ ಸಾಲಡ್ ರೆಡಿ ಆಯಿತು. ಬನ್ನಿ ಈಗ ಲಂಚ್ ಏನೇನಾಗಿದೆ ಅಂತ ನೋಡೋಣ. ಬಿಸಿ ಬಿಸಿಯಾದ ಅನ್ನ, ಫಿಶ್ ಸಾರು, ಬಿಸಿ ಅನ್ನಕ್ಕೆ ಫಿಶ್ ಕರಿ, ವಾವ್, ಹೇಳಿ ಮಾಡಿಸಿದ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಫಿಶ್ ಫ್ರೈ, ಸೌತೆಕಾಯಿನ ಬೇಸಿಗೆಯಲ್ಲಿ ಜಾಸ್ತಿಯಾಗಿ ಕನ್ಸ್ಯೂಮ್ ಮಾಡಿ. ಸೊ ಎವ್ರಿ ಡೇ ನಮ್ಮನೇಲಿ ಸೌತೆಕಾಯಿ ಮಜ್ಜಿಗೆ ಯಾವಾಗಲೂ ಲಂಚಲ್ಲಿ ಇದ್ದೇ ಇರುತ್ತೆ. ಆ್ಯಂಡ್ ಫ್ರೂಟ್ ಸಾಲಡ್ ವಿತ್ ಐಸ್ ಕ್ರೀಮ್ ರೆಡಿ ಆಗಿದೆ. ಬನ್ನಿ ಇವತ್ತಿನ ಲಂಚ್ ರೆಸಿಪಿ ಫಿಶ್ ಕರಿ, ಫಿಶ್ ಫ್ರೈ, ಸೌತೆಕಾಯಿ ಮಜ್ಜಿಗೆ ಆ್ಯಂಡ್ ಫ್ರೂಟ್ ಸಾಲಡ್ ವಿತ್ ಐಸ್ ಕ್ರೀಮ್. ಇವತ್ತಿನ ಲಂಚ್ಗೆ ಇಷ್ಟೆಲ್ಲ ಪ್ರಿಪೇರ್ ಆಗಿದೆ. ಫ್ರೆಂಡ್ಸ್, ಇವತ್ತಿನ ಲಂಚ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ಹಾಗೂ ಟೇಸ್ಟಿಯಾದ ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಆಲ್ವೇಸ್ ಈಟ್ ಹೆಲ್ತಿ ಆ್ಯಂಡ್ ಸ್ಟೇ ಹೆಲ್ತಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.